ಮುಕ್ಕಲ್ಗೆ ಚಂದ ಪೋಯಿನಿ ನಾಷ್ಟ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ಇವತ್ತು ಉಪವಾಸ. ಸೊ ಹಾಗಾಗಿ ಬೆಳಿಗ್ಗೆ ಇವತ್ತು ಏನು ಕೆಲಸ ಮಾಡೋದೇನಿಲ್ಲ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಮನೆಯೆಲ್ಲ ಬೇಗನೆ ಕ್ಲೀನ್ ಮಾಡಿದ್ದೆ. ಸಹರಿಗೆ ಎದ್ದಿದ್ನಲ್ಲ, ಆವಾಗಲೇ ಬಟ್ಟೆ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಬಟ್ ಒರೆಸಿರೋದು ಮಾತ್ರ ಇವಾಗ. ಸೊ ಇದೇ ನೋಡಿ, ನಿನ್ನೆ ನಾನು ಬರತ್ತಿದ್ಯಲ್ವಾ ಅದಕ್ಕೆ ತಗೊಂಡಿರೋದು. ಬಟ್ ಸ್ವಲ್ಪ ಲೂಸ್ ಆಗಿನೇ ಇದೆ. ನಾನು ಲೂಸ್ ಆಗಿನೇ ಹಾಕೋತಾ ಇದ್ದೀನಿ. ತುಂಬ ಟೈಟ್ ಆದರೆ ಒಂಥರ ಇರಿಟೇಷನ್ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ ಹಾಕೊಳ್ಳೋದಕ್ಕೆ, ಯಾಕೆಂದರೆ ಇದು ಕಾಟನ್ ಇದಲ್ವ, ಹಾಗಾಗಿ. ಸೊ ಇವಾಗ ಏನು ಕೆಲಸ ಇಲ್ವಲ್ಲ, ನಾನು ಅದಕ್ಕೋಸ್ಕರ ಅಮ್ಮನ ಮನೆಗೆ ಹೋಗ್ತೀನಿ, ಆಮೇಲೆ ಬರೋಣ ಅಂತೇಳಿ. ಏನೇನಾಗುತ್ತೆ ಇವತ್ತು ಎಲ್ಲರೂ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ಅಸ್ಸಲಾಮು ಅಲೈಕುಮ್. ಇಲ್ಲಿ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ, ಬಟ್ಟೆ ಇದೆಯಲ್ಲ ನಮ್ಮ ಅಪ್ಪಂದು ಪ್ಯಾಂಟ್ ಏನು ಚೆಕ್ ಮಾಡೇ ಇಲ್ಲ, ಹಾಗೇ ವಾಶಿಗೆ ಹಾಕಿದ್ರು. ಅದರಲ್ಲಿ ನೋಡುವಾಗ ನಮ್ಮ ಅಪ್ಪನಿಗೂ ನೆನಪಿತ್ತಿಲ್ಲ. ನಮ್ಮ ಅಪ್ಪನಿಗೊಂದು ಕಾಲ್ ಬಂತು, ಅಂದರೆ ಬೇರೆಯವರೊಬ್ಬರು ಕೊಟ್ಟಿರೋದು ಒಬ್ರಿಗೆ ಕೊಡೋದಕ್ಕೆ ಅಂತೇಳಿ, ಈ ಥರ ಕೊಡ್ತಾರಲ್ವ, ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತೇಳಿ ಆ ಥರ ಕೊಟ್ಟಿರೋದು. ನಮ್ಮ ಅಪ್ಪನಿಗೂ ನೆನಪಿತ್ತಿಲ್ಲ, ಅವರ ಜೇಬಲ್ಲಿ ಇಟ್ಟಿರೋದವ್ರಿಗೂ ನೆನಪಿಲ್ಲ. ಫೋನ್ ಬಂದಾಗ ನೆನಪಾಗಿರೋದು. ಅದರಲ್ಲಿರೋ ದುಡ್ಡೆಲ್ಲಿ ಅಂತೇಳಿ ಕೇಳುವಾಗ ನಮ್ಮಮ್ಮ ವಾಶಿಗೆ ಹಾಕಿ ಆಗಿದೆ, ಚೆನ್ನಾಗಿ ವಾಶ್ ಆಗಿದೆ ಈ ನೋಟುಗಳೆಲ್ಲನೂ. ಸೊ ಅದನ್ನು ಸ್ವಲ್ಪ ಒಣಗಿಸಿ ಇವಾಗ ನಮ್ಮಪ್ಪ ಐರನ್ ಹಾಕೋತಾ ಇದ್ದಾರೆ. ಹಾಗೆಯೇ ಇದು ನಾನು ತೋರಿಸಿದ್ನಲ್ಲ, ನಮ್ಮಮ್ಮ ಇದ್ದಾರಲ್ವ, ನನ್ನ ಮಗಳಿಗೆ ಬರ್ಡೇಗೆ ಹಾಕಿರುವಂತಹ ಕಿವಿದು, ಅದರದ್ದು ಇದು ನೋಡಿ ಈ ಥರದ್ದು ಹೋಗಿದೆ. ಅದೊಂಥರ ಗಮ್ಮಲ್ಲಿ ಅಂಟಿಸಿರೋ ಥರ ಇತ್ತು, ಅದು ಹೋಗಿದೆ. ಬಾತ್ರೂಮಲ್ಲಿ ಬಿದ್ದಿತ್ತು, ಪುಣ್ಯಕ್ಕೆ ಹೇಗೂ ಸಿಕ್ತು. ಇವಾಗಿನ ಚಿನ್ನದ ರೇಟಲ್ಲಿ ಗೊತ್ತಿದೆಯಲ್ವ ಎಷ್ಟು ಅಂತೇಳಿ, ಸಿಕ್ಕಿದೆ, ಒಂದು ಪುಣ್ಯ ಅನ್ಬೇಕು. ಸೊ ಇವಾಗ ಅದನ್ನು ಸರಿ ಮಾಡೋದಕ್ಕೆ ಕೊಡೋಣ ಅಂತೇಳಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಅದು ಹಾಗೆಯೇ ಬಾಕಿಯಾಗಿತ್ತು. ಅವಳ ಕಿವಿಗೆ ನಾನು ಚಿಕ್ಕದೊಂದು ಹಾಕಿದ್ದೀನಿ. ಸೊ ಇಲ್ಲಿ ಕೊಟ್ಟಾಗ ಅವರಂದ್ರು ಸಂಜೆ ತನಕ ಇಡಿ ಅಂತೇಳಿ, ಸಂಜೆ ಮೇಲೆ ಬಂದು ತಗೊಂಡೋಗಿ, ಇಲ್ಲಾಂದರೆ ನಾಳೆ ಬಂದು ತಗೊಂಡೋಗಿ ಅಂತೇಳಿ. ಇವಾಗಂತೂ ಚಿನ್ನದ ಅಂಗಡಿಲಿ ಈ ಥರ ಎಲ್ಲ ಇಡಲೇಬಾರ್ದು, ತುಂಬಾ ಫ್ರಾಡ್ ಮಾಡ್ತಾರೆ ಅವರು. ಅಂದರೆ ನಾವು ತುಂಬ ಕಡೆ ಹೇಳಿದೆ, ಅದು ಯಾವುದೋ ಒಂದು ನೀರು ಬರುತ್ತಂತೆ, ಆ ನೀರಿಗೆ ಹಾಕಿ ತೆಗೆದ್ರೆ ನಮ್ಮದು ಚಿನ್ನದ್ರದ್ದು ಸ್ವಲ್ಪ ನೀರು ಚಿನ್ನ ಅವ್ರಿಗೆ ಹೋಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನಂದೆ ಬೇಡ, ನಾನು ಬೇರೆ ಅಂಗಡಿಲಿ ವಿಚಾರಿಸ್ಕೊಂಡು ಬರ್ತೀನಿ ಅಂತೇಳಿ. ಸೊ ಈ ಅಂಗಡಿಗೆ ಬಂದೆ. ಈ ಅಂಗಡಿಗೆ ಬಂದು ಕೊಟ್ಟು ಅವರಿಗೆ ಕೊಟ್ಟಮೇಲೆ ತಗೊಂಡ್ರು. ಸ್ವಲ್ಪ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸರಿ ಮಾಡಿ ತಗೊಬಂದು ಕೊಟ್ಟಿದ್ದಾರೆ. ಸ್ವಲ್ಪ ಈಚೆ ಬಂದಿದೆಯಲ್ಲ, ಆಗುದಿಲ್ವಾ? ಸ್ವಲ್ಪ ಈ ಕಡೆ ಬಂದಿದೆ ಡಿಸೈನು. ಹಾಗೆಯೇ ನಿನ್ನೆ ಹಸ್ಬೆಂಡಿಗೆ ನಾನು ನೈಟ್ ಪ್ಯಾಂಟ್ ತಗೊಬಂದಿದ್ದೆ, ಅದನ್ನು ಟೈಟ್ ಆಗ್ತಾ ಇತ್ತು, ಅದನ್ನು ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಸಾಗರ್ಗೆ ಬಂದಿದ್ದೆ, ಅದನ್ನು ಚೇಂಜ್ ಮಾಡಿಕೊಂಡು ಹೋಗೋಣ ಅಂತೇಳಿ. ಸೊ ನಂತರ ಸೀದಾ ಮನೆಗೇ ಬಂದೆ. ಇವತ್ತು ಉಪವಾಸ ಅಲ್ವಾ, ಅಡುಗೆ ಏನಾದರೂ ಮಾಡಬೇಕು, ಬೇಗನೆ ಆಗೋಕ್ಕಿಂತ ಮೊದಲೇ ಮಾಡಬೇಕಲ್ವ, ಅದಕ್ಕೋಸ್ಕರ ಮನೆಗೇ ಬಂದೆ ನಾನು. ಇವಾಗ ನಾನು ಮನೆಗೆ ಬಂದಿದ್ದೀನಿ. ಬಂದ ತಕ್ಷಣ ಮೊದಲು ನಮಾಜ್ ಮಾಡಿದ್ದೆ, ಯಾಕೆಂದರೆ ಕಿಚನಿಗೆ ಬಂದಾದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಬೇಗ ಲುಹರಿದೊಂದು ನಮಾಜ್ ಬೇಗ ಮಾಡಿಬಿಟ್ಟೆ. ಇವಾಗ ಬಂದಿದ್ದೀನಿ. ಅಮ್ಮನ ಮನೆಗೇ ಹೋಗಿನೇ ಬಂದಿರೋದು. ಅದೇ ಕಿವಿದಿದೆಯಲ್ಲ, ನಮ್ಮ ಅಮ್ಮನೇ ಹಾಕಿರೋದಲ್ವ. ಸೊ ಅವ್ರಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಇಲ್ಲಿಗೆ. ಇವಾಗ ಏನೇನು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡಿ ನನಗೆ ಸುಸ್ತಾಗ್ತಾ ಇದೆ. ಏನು ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ. ಬಟ್ ಇದೆಯಲ್ವ, ನೂಡಲ್ಸ್ ಇದೆಯಲ್ವ, ಅದಂತೂ ಮಾಡ್ತೀನಿ. ನನ್ನ ಮಗಳಿಗೆ ತುಂಬ ಇಷ್ಟ ಅವಳಿಗೆ ನೂಡಲ್ಸ್. ಸೊ ಅದಕ್ಕೋಸ್ಕರ ಅವಳು ಉಪವಾಸ ಹಿಡ್ದಿದ್ದಾಳೆ. ಸ್ಕೂಲಿಗೆ ಹೋಗಿದ್ದಾಳೆ ಪಾಪ. ಬೇಡ ಅಂದ್ರೂ ಕೇಳಲ್ಲ, ಅವಳು ಉಪವಾಸ ಹಿಡಿತಾಳೆ. 3 ವರ್ಷ ಆಯಿತು, ಅಂದರೆ 3 ವರ್ಷದಿಂದ ಅವಳು ಉಪವಾಸ ಹಿಡಿತಾ ಇದ್ದಾಳೆ. ಎಲ್ಲ ರಂಜಾನಲ್ಲಿ 1-2-3 ಈ ಥರನೇ ಬಿಡೋದು, ಜಾಸ್ತಿ ಏನು ಬಿಡಲ್ಲ. ಬಟ್ ಈ ಥರದ್ದೆಲ್ಲ ಬರುತ್ತಲ್ವ, ಇದನ್ನೆಲ್ಲ ಹಿಡಿತಾಳೆ ಅವಳು. ಸೊ ಇವತ್ತೂ ಹಿಡ್ದಿದ್ದಾಳೆ. ಅದಕ್ಕೋಸ್ಕರ ಒಂದು ಬೋಂಡ ಮಾಡು ಅಂತ ಹೇಳಿದ್ದಾಳೆ, ಇನ್ನೊಂದು ನೂಡಲ್ಸ್ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ನೂಡಲ್ಸ್ ಮಾಡೋಣ ಅಂತೇಳಿ ಇಲ್ಲಿ ಚಿಕನ್, ಸೊ ಅದನ್ನು ತೆಗೆದು ಫಸ್ಟು ಡೀಪ್ ಫ್ರೀಸ್ ಆಗೋದಕ್ಕೆ ಇಡೋಣ ಅಂತೇಳಿ. ಯಾಕೆಂದರೆ ನೂಡಲ್ಸಿಗೆ ಚಿಕನ್ ಹಾಕಿದ್ರೇ ತಿನ್ನೋದಕ್ಕೆ ಟೇಸ್ಟ್ ಆಗೋದು.
ಟೇಸ್ಟ್ ಅಂತಲ್ಲ, ಒಂಥರ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಅವರಿಗಂತಲ್ಲ, ಎಲ್ರಿಗೂ ಅದೇ ಥರ ಯಾವುದೇ ಐಟಮ್ಸ್ ಆದ್ರೂ ಚಿಕನ್ ಹಾಕಿ ತಿನ್ನೋದಕ್ಕೇ ಜಾಸ್ತಿ ಇಷ್ಟ ಆಗೋದು. ಚಿಕನ್ ಐಟಮ್ ಎಲ್ರಿಗೂ ಅದೇ, ನಾನ್ ವೆಜ್ ಇಷ್ಟಪಡೋರಿಗೆ ಚಿಕನ್ ಹಾಕಿದ್ರೇ ಇಷ್ಟ ಆಗೋದು. ಅದೇ ಥರ ನನಗೂ ಅವಳಿಗೂ ಎಲ್ರಿಗೂ ಅದೇ ಥರ. ಸೊ ಇವತ್ತು ಫಸ್ಟಿಗೂ ನೂಡಲ್ಸ್ ಮಾಡ್ತೀನಿ. ಇವಾಗ ಟೈಮೂ ಆಯಿತು, ನನಗೆ ಸುಸ್ತಾಗ್ತಾ ಇದೆ. ಬರೀ ಅದನ್ನು ಕಿವಿದು ಸರಿ ಮಾಡೋದಕ್ಕೋಸ್ಕರ ನಾನು ಮಂಗಳೂರಿಗೆ ಹೋಗಿರೋದು. ಹೋಗಿ ಅದನ್ನು ಸರಿ ಮಾಡಿಸಿ, ಬಟ್ ಹೇಗೂ ಹೋಗಿದ್ದೀನಲ್ವ ಅಂದೇಳಿ ಹಸ್ಬೆಂಡಿದು ಪ್ಯಾಂಟನ್ನು ಚೇಂಜ್ ಮಾಡೋದಿತ್ತು. ಸೊ ಅದನ್ನು ಹೋಗಿ ಚೇಂಜ್ ಮಾಡಿಸಿ ಬಂದಿರೋದು ಇವಾಗ. ಸೊ ಇವತ್ತು ನಿಮಗೆ ಸಿಂಪಲ್ ಆಗಿರುವಂತಹ ನೂಡಲ್ಸ್ ಮಾಡೋದು ತೋರಿಸ್ತೀನಿ. ಅಂದರೆ ಯಾವುದೇ ಥರದ ಸಾಸ್ ಹಾಕದೆ, ಅಂದರೆ ನಾವು ಈ ಥರ ಸೋಯಾ ಸಾಸ್, ಚಿಲ್ಲಿ ಸಾಸ್ ಈ ಥರದ್ದೆಲ್ಲ ಹಾಕೋತೀವಲ್ವ, ಸೊ ಅದನ್ನು ಯಾವುದನ್ನು ಹಾಕದೇ ಸಿಂಪಲಾಗಿ ಯಾವ ಥರ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ. ಬರೀ ನನಗೊಂದು ಮ್ಯಾಗಿದು ಮಸಾಲ ಬರುತ್ತೆ, ಅಂದರೆ ಮ್ಯಾಗಿ ಮಸಾಲ ಅಂದರೆ ನೂಡಲ್ಸ್ ಮಸಾಲ ಬರುತ್ತಲ್ವ, ಇದನ್ನು ಹಾಕೋತೀನಿ. ಇದಿಲ್ಲ ಅಂದರೆ ನೀವು ಇದನ್ನು ಹಾಕ್ಕೋಬೋದು, ಇದು ಬರುತ್ತಲ್ವ, ಇದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್. ಯಾವ ಥರ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆನೂ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ನೂಡಲ್ಸ್ನ ಬೇಯಿಸೋದಕ್ಕೆ ಅಂತೇಳಿ ನೀರನ್ನು ಇಡ್ತಾ ಇದ್ದೀನಿ. ಆವಾಗ ಗ್ಯಾಸ್ ಒಂಥರ ಸ್ಮೆಲ್ ಬಂದಾಗಾಯಿತು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಏನಾದರೂ ಲೀಕ್ ಆಗ್ತಿದೆಯಾ ಅಂತೇಳಿ. ಯಾಕೆಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವ. ನಾನು ಏನೇ ಕೆಲಸ ಮಾಡಲಿ, ಒಂದು ಟೀ ಇಟ್ಟ ತಕ್ಷಣವೇ ಗ್ಯಾಸ್ ಇದು ರೆಗ್ಯುಲೇಟ್ರ್ ಇದೆಯಲ್ವ, ಅದನ್ನು ಆಫ್ ಮಾಡಿಬಿಡ್ತೀನಿ. ನನ್ನ ತಂಗಿ ಹೇಳ್ತಾ ಇರ್ತಾಳೆ, ಸ್ವಲ್ಪ ಹೊತ್ತಕ್ಕೆ ಯಾಕೆ ಆಫ್ ಮಾಡ್ತೀಯ ಅಂತೇಳಿ. ಅದಕ್ಕೆ ನಾನು ಒಂದೇ ಹೇಳೋದು, ಸೇಫ್ಟಿ ಇಂಪಾರ್ಟೆಂಟ್. ಅದೇನು ದೊಡ್ಡ ಕೆಲಸ ಅಲ್ಲ. ರೆಗ್ಯುಲೇಟ್ರ್ ಆನ್ ಮಾಡೋದು, ಆಫ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಅದನ್ನು ಆಫ್ ಮಾಡಿಟ್ರೆ ನಮಗೇ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ನಾನು ಅದನ್ನು ಆಫ್ ಮಾಡಿನೇ ಇಡೋದು. ಜಾಸ್ತಿಯಾಗಿ ಏನು ಕೆಲಸ ಇರುತ್ತೆ ಆವಾಗ ಆನ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ನಾನಿಲ್ಲಿ ನೀರಿಟ್ಟಿದ್ನಲ್ಲ, ನೀರನ್ನು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಅದಕ್ಕೇ ಇಲ್ಲಿ ನೂಡಲ್ಸ್ ಇದೆಯಲ್ವ, ಅದನ್ನು ನಾನಿಲ್ಲಿ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಇದರದ್ದು ಅರ್ಧ ನಾನು ಮೊನ್ನೆ ಮಾಡಿದ್ದೆ, ಬಟ್ ಅದರದ್ದು ವೀಡಿಯೋ ಮಾಡಿಲ್ಲ. ಆವಾಗ ನಾನು ನೂಡಲ್ಸಿದು ವೀಡಿಯೋನೇ ಮಾಡಿಲ್ಲ. ಅವತ್ತು ಡಿನ್ನರ್ಗೇ ನಾನು ನೂಡಲ್ಸ್ ಮಾಡಿರೋದು. ತುಂಬ ಸುಸ್ತಾಗ್ತಾಯಿತ್ತು. ಅವತ್ತು ನನ್ನ ತಂಗಿ ಮನೆಗೆ ಹೋಗಿ ಬಂದಿದ್ನಲ್ಲ, ಅವತ್ತಿನ ದಿವಸ ಅವತ್ತು ನಾನು ಡಿನ್ನರ್ಗೇ ನೂಡಲ್ಸ್ ಮಾಡಿದ್ದೆ. ಅದಕ್ಕೋಸ್ಕರ ವೀಡಿಯೋ ಏನು ಮಾಡಿಲ್ಲ. ಅದನ್ನು ಇವತ್ತು ವೀಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಅದರದ್ದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ತಂಗಿದು ಹಸ್ಬೆಂಡ್ ಇದ್ದಾರಲ್ವ, ಅವರು ಗೋಳಿ ಬಜ್ಜಿ ಇದೆಯಲ್ವ, ಅದನ್ನು ಮಾಡು ಅಂತ ಹೇಳಿದರು. ಅವರಿಗೆಲ್ಲಿ ಕುವೈಟಲ್ಲೆಲ್ಲ ಸಿಗಲ್ಲ, ಅಂದರೆ ದುಬೈಯಲ್ಲೆಲ್ಲ ಸಿಗುತ್ತೆ, ಬಟ್ ಕುವೈಟಲ್ಲೆಲ್ಲ ಆ ಥರ ಸಿಗಲ್ಲ ಅವರಿಗೆ. ಸೊ ಹಾಗಾಗಿ ಅದನ್ನು ಅವರಿಗೆ ಅದು ಮಾಡಿದ್ದೆ. ಮಗಳಿದು ಫೇವ್ರೇಟು ನೂಡಲ್ಸ್ ಮಾಡಿದ್ದೆ. ಹಾಗೆಯೇ ನಮ್ಮೆಲ್ಲರದು ಫೇವ್ರೇಟು ಚಿಕನ್ ಆಲೂ ಬೋಂಡ ಮಾಡಿದ್ದೆ. ಅಂದರೆ ಎಲ್ರದ್ದು ಅವ್ರವ್ರ ಫೇವ್ರೇಟ್ ಮಾಡಿರೋದು. ತಿನ್ನೋದಕ್ಕೆ ಎಲ್ಲನೂ ತಿಂತೀವಿ, ಅದು ಬೇರೆ ವಿಷಯ. ಸೊ ಇವಾಗ ನೂಡಲ್ಸ್ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು 2 ಸಲ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ನೂಡಲ್ಸ್ ಇದೆಯಲ್ವ, ಅದು ಅಂಟುಕೊಳ್ಳಲ್ಲ, ಉದುರಾಗಿಯೇ ಇರುತ್ತೆ. ಹಾಗೆಯೇ ಇಲ್ಲಿ ಚಿಕನ್ ಬೋಂಡ ಮಾಡೋದಕ್ಕೆ, ಅಂದರೆ ಚಿಕನನ್ನು ಆಲೂಗಡ್ಡೆ ಹಾಕಿ ಬೋಂಡ ಮಾಡೋದಕ್ಕೆ ನಾನಿಲ್ಲಿ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗಿಂದ ಫುಲ್ ಕೆಲಸ. ನಾನು 5 ಗಂಟೆಯಿಂದ, ಅಂದರೆ ಸಹರಿಗೆ 4 ಗಂಟೆಗೆ ಎದ್ದು ಇದ್ರೂ 5 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗಿಂದ ಹಿಡಿದು ಸಂಜೆ 6 ಗಂಟೆ ತನಕ ನನ್ನ ಕೆಲಸನೇ ಮುಗ್ದಿಲ್ಲ. ಅಷ್ಟೊಂದು ಫುಲ್ ಬ್ಯುಸಿಯಾಗಿದ್ದೆ. ಒಂದು ನಿಮಿಷನೂ ಕೂತ್ಕೊಳ್ಳೋದಕ್ಕೆ ಟೈಮೇ ಸಿಕ್ಕಿಲ್ಲ, ಆ ಥರ ಆಗ್ತಾಯಿತ್ತು. ಸೊ ಇಲ್ಲಿ ನೋಡಿ, ಆ JCB ಇದೆಯಲ್ವ, ಅದರಲ್ಲಿ ಹುಡುಗರು ನಿಂತ್ಕೊಳ್ಳೋದಕ್ಕೆ ತುಂಬ ಹೆದರ್ತಾಯಿದ್ರು. ಬಟ್ ಈ ಹುಡುಗಿ ಇದ್ದಾಳಲ್ವ, ತುಂಬಾ ಧೈರ್ಯದಿಂದ ನಿಂತ್ಕೊಂಡು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಇದಕ್ಕೆ ಹೇಳೋದೆ, ಹೆಣ್ಮಕ್ಳು ಎಲ್ಲದಕ್ಕೂ ಸೈ ಅಂತೇಳಿ. ಆಮೇಲೆ ಹುಡುಗರೆಲ್ಲ ನಿಂತ್ಕೊಂಡ್ರು ಅದ್ರ ಮೇಲ್ಗಡೆ. ಫಸ್ಟಿಗೆ ಹುಡುಗಿನೇ ನಿಂತಿರೋದು. ಹುಡುಗಿ ಒಂಚೂರೂ ಹೆದರಿಲ್ಲ. ಸೊ ಇವಾಗ ನೂಡಲ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್. ಇದಕ್ಕೆ ನಾನು ಯಾವುದೇ ಥರದ ಸಾಸ್ಗಳು ಹಾಕಲ್ಲ. ಅದೇ ಫಸ್ಟಿಗೆ ಹೇಳಿರೋ ಥರ ಯಾವುದೇ ಥರದ ಸಾಸ್ಗಳು ಹಾಕಲ್ಲ. ಅಂದರೆ ಚೈನೀಸ್ ರೆಸಿಪಿ, ಬಟ್ ಇಂಡಿಯನ್ ಟಚ್ ಅಂತ ಹೇಳಲ್ಲ, ಇಂಡಿಯನ್ ಮಸಾಲೆಗಳಿಂದ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ಇಲ್ಲೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಚಿಕನನ್ನು ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿರುವಂತಹ ಮ್ಯಾರಿನೇಷನ್: ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಉಪ್ಪು, ಪೆಪ್ಪರ್ ಪೌಡರ್, ಚಿಕನ್ ಮಸಾಲ, ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೋತಾ ಇದ್ದೀನಿ.
ಅದನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಏನಿಲ್ಲ 5-10 ನಿಮಿಷ ಮಾತ್ರ ಮ್ಯಾರಿನೇಷನ್ ಮಾಡಿ ಇಡ್ತಾ ಇರೋದು. ಸೊ ಇವಾಗ ಇದು 5 ನಿಮಿಷ ಆಗಿದೆ. ಸೊ ಇವಾಗ ಇದನ್ನು ನಾನಿಲ್ಲಿ ಪ್ಯಾನಲ್ಲೇ ಫ್ರೈ ಮಾಡ್ಕೋತಾ ಇರೋದು. ಅಂದರೆ ಜಾಸ್ತಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡಲ್ವ ಆ ಥರ ಮಾಡ್ತಾ ಇದ್ದೀನಿ. ಇವತ್ತು ನನಗೇ ಶಾಕ್ ಥರ ಆಗ್ತಾಯಿದೆ. ನನಗೆ ಇವತ್ತೊಂದು ಚೂರೂ ರೆಸ್ಟ್ ಸಿಕ್ಕಿಲ್ವಲ್ಲ ಅಂತೇಳಿ ಬೆಳಿಗ್ಗೆ 5 ಗಂಟೆಗೆ ನಾನು 4 ಗಂಟೆಗೆ ಎದ್ದಿದ್ದೆ. ಸಹರಿ ಎಲ್ಲ ಆದಮೇಲೆ ನಮಾಜೆಲ್ಲ ಆದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಮಂಗಳೂರಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ 2 ಗಂಟೆ ಆಗಿಬಿಟ್ಟಿತ್ತು. ಆವಾಗಲೇ ನಮಾಜ್ ಮಾಡಿ ಕಿಚನಿಗೆ ಬಂದೋಳು ನಾನು, ಫುಲ್ಲು ಬ್ಯುಸಿ. ಸೊ ಇವಾಗ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಜಾಸ್ತಿ ನಾನು ಫ್ರೈ ಮಾಡಿಲ್ಲ, ಅಂದರೆ ಒಂದು 20 ಸೆಕೆಂಡ್ ಎಲ್ಲ ಅಂದರೆ ತರಕಾರಿಗಳೆಲ್ಲ ಕ್ರಂಚಿಯಾಗಿರಬೇಕು, ಸಾಫ್ಟಾಗಿ ಆಗಬಾರ್ದು, ಸಾಗಿ ಆ ಥರ ಆಗಬಾರ್ದು. ನೂಡಲ್ಸಲ್ಲಿ ಗೊತ್ತಿದೆಯಲ್ವ ಯಾವ ಥರ ಕ್ರಂಚಿ ಥರ ಇರುತ್ತೆ ಅಂತೇಳಿ, ಆ ಥರ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕಾಗುತ್ತೆ. ಸೊ ಇವಾಗ ಎಲ್ಲ ತರಕಾರಿ ಅಂದರೆ ಕ್ಯಾರೆಟನ್ನು ಬೀನ್ಸು ಫಸ್ಟಿಗೆ ಹಾಕ್ಕೊಂಡಿದ್ದೆ. ನಂತರ ಇದಕ್ಕೆ ನಾನಿಲ್ಲಿ ಕ್ಯಾಬೇಜ್ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಂತರ ಫೈನಲ್ ಆಗಿ ನಾನು ಕ್ಯಾಪ್ಸಿಕಮ್ ಹಾಕೋದು. ಅಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತಲ್ವ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಮಸಾಲೆಗಳನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆಯೇ 1 to 3 ನೂಡಲ್ಸ್ ಮಸಾಲ ಬರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. 10 ರೂಪೀಸ್ ಆ ಪ್ಯಾಕೆಟಿಗೆ. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದರಿಂದ. ಇದಕ್ಕೆ ಯಾವುದೇ ಥರದ ಸಾಸ್ ಹಾಕದೇ ತುಂಬಾ ಟೇಸ್ಟ್ ಆಗುತ್ತೆ. ಸೊ ಇಲ್ಲಿ ಚಿಕನ್ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿರುವಂತಹ ನೂಡಲ್ಸ್ ಇದೆಯಲ್ವ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಾಡ್ತಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಮಿಕ್ಸ್ ಮಾಡ್ತಾ ಕರೆಕ್ಟ್ ಆಗುತ್ತೆ. ನಾವು ಅದನ್ನು ನೂಡಲ್ಸ್ ಫುಲ್ ಇಡೀ ಇರುತ್ತಲ್ವ ಉದ್ದ ಅದನ್ನು ಕಟ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಫಸ್ಟಿಗೆಲ್ಲ ಇದೇ ಥರ ಮಾಡ್ತಾ ಇದ್ದಿದ್ದು. ನಂತರ ನಾನು ಸ್ವಲ್ಪ ಸಾಸ್ಗಳೆಲ್ಲ ಹಾಕಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಇದು ನಾನೇ ಯಾವುದೇ ರೆಸಿಪಿ ನೋಡದೆ ನನ್ನಿಂದನೇ ನಾನು ಕಲ್ತಿರುವಂತಹ ನೂಡಲ್ಸ್ ಇದು ರೆಸಿಪಿ. ತುಂಬಾ ಯಮ್ಮಿಯಾಗಿ ಆಗುತ್ತೆ. ಒಂದ್ಸಲ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಲೇಬೇಕು. ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಆಗಿದೆ ಅಂತೇಳಿ. ನೀವು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ನಮ್ಮನೆ ಮದುವೆಗಳಲ್ಲಿ ನಾನು ನೂಡಲ್ಸ್ ಮಾಡೋದಿರುತ್ತಲ್ವ, ಸೊ ನಾನೇ ಮಾಡ್ತಾಯಿದ್ದಿದ್ದು ನೂಡಲ್ಸ್ ಅಂತಲ್ಲ, ಆಲ್ಮೋಸ್ಟ್ ಜಾಸ್ತಿ ಅಡುಗೆಗಳು ನಾನೇ ಮಾಡ್ತಾಯಿದ್ದಿದ್ದು. ಅದರಲ್ಲಿ ನೂಡಲ್ಸನ್ನು ನಾನೇ ಮಾಡ್ತಾಯಿದ್ದೆ. ತುಂಬ ಇಷ್ಟ ಆಗ್ತಾಯಿತ್ತು ಎಲ್ರಿಗೂ. ಸೊ ಇವಾಗ ಅಮ್ಮನ ಮನೆಗೂ ಇಲ್ಲಿ ಕಳಿಸೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಮ್ಮನ ಮನೇಲೂ ಯಾರಿಲ್ವಲ್ಲ, ಅಮ್ಮ ಒಬ್ಬರೇ ಇರೋದು. ಸೊ ಅವ್ರಿಗೋಸ್ಕರ ಒಬ್ಬರೇ ಯಾಕೆ ಮಾಡೋದು ಅಂತೇಳಿ ನಮ್ಮ ಮನೆಯಿಂದನೇ ಮಾಡಿ ಅವ್ರಿಗೂ ಇಲ್ಲಿ ಕಳಿಸ್ತಾ ಇದ್ದೀನಿ. ಸೊ ಇವಾಗೆಲ್ಲ ರೆಡಿ ಆಗಿದೆ. ಬಿರಿಯಾನಿಗೆ ಅಂತೇಳಿ ಅದು ಇಟ್ಟಿರೋದು, ಅದು ಆಮೇಲೆ ಮಾಡ್ತೀನಿ ಇಫ್ತಾರಿ ಎಲ್ಲ ಆದ ನಂತರ. ಸೊ ಇವಾಗ ನಾವು ಇಫ್ತಾರಿಗಿಲ್ಲಿ ಅಂದರೆ ಉಪವಾಸ ಬಿಡೋದಕ್ಕೆ ಇಲ್ಲಿ ಕೂತಿದ್ದೀವಿ. ಸೊ ಇಫ್ತಾರ್ ಎಲ್ಲ ಚೆನ್ನಾಗಾಗುತ್ತೆ. ಇನ್ಶಾಅಲ್ಲಾ ಇನ್ನೊಂದು 15 ದಿವಸ ಇದೆ ರಂಜಾನ್ ಸ್ಟಾರ್ಟ್ ಆಗೋದಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ. ಬಿರಿಯಾನಿ ಎಲ್ಲ ಅಫ್ಘಾನಿ ಪುಲಾವ್ ನಾನು ಮಾಡ್ತೀನಲ್ವ, ಅದು ತುಂಬಾ ಚೆನ್ನಾಗಾಗುತ್ತೆ. ಇದರದ್ದು ರೆಸಿಪಿನ ನಾನು ಫಸ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗೇನು ನಾನು ಇದನ್ನು ಶೇರ್ ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಏನಾದರೂ ನಿಮಗೆ ಹೇಳಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನು ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.